ನೋಡಿ, ನಾಳೆ ಸಫಲ ಏಕಾದಶಿ ಇದೆ. ಮುಹೂರ್ತ ಎಲ್ಲ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಫಲ ಏಕಾದಶಿಯ ಒಂದು ಪುಟ್ಟ ಕಥೆ ಇದೆ. ಸಫಲ ಏಕಾದಶಿ ಯಾಕೆ ಈ ಸಫಲ ಏಕಾದಶಿ ಅಂತ ಹೆಸರು ಬಂತು ಅಂತ, ಇದು ಕೃಷ್ಣನು ಯುಧಿಷ್ಠಿರನಿಗೆ ಹೇಳುವಂಥ ಕತೆ. ಇದು ತುಂಬ ವಿಶೇಷವಾಗಿರುವಂಥ ಕತೆ. ಈ ಕಥೆನ ನೀವು ನಾಳೆ ಕೇಳೋದ್ರಿಂದ ನಿಮಗೆ ನಿಮ್ಮ ಏನೇ ಒಂದು ಸಂಕಲ್ಪ ಈಡೇರುತ್ತೆ. ಈ ಕತೆ ಕೇಳೋದ್ರಿಂದ ನಿಮಗೆ ಎಲ್ಲ ಪಾಪಗಳ ಎಲ್ಲ ತೊಡೆದು ನಿಮಗೆ ಪಾಪಗಳೆಲ್ಲ ಹೋಗಿ ಎಲ್ಲ ಒಳ್ಳೆಯದಾಗತ್ತೆ. ನಾಳೆ ಏನೇನು ಮಾಡಬೇಕು ಅಂತ ನಾನು ನಂತರ ಹೇಳ್ತೀನಿ. ನೋಡಿ, ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 4 ಜನ ಮಕ್ಕಳಿರ್ತಾರೆ. ರಾಜ ರಾಣಿಗೆ 4 ಜನ ಮಕ್ಕಳಲ್ಲಿ ಲುಂಪಕ ಅಂತ ಒಬ್ಬ ಇರ್ತಾನೆ. ಅವನಿಗೆ ವಿಶೇಷವಾಗಿ ಏನಂದರೆ ತುಂಬ ಭ್ರಷ್ಟ. ಅವನು ರಾಜನ ಮಗನಲ್ಲಿ ಒಬ್ಬ ಭ್ರಷ್ಟ. ಅವನಿಗೆ ಬ್ರಾಹ್ಮಣರು, ವೈಷ್ಣವರು ಮತ್ತು ದೇವತೆಗಳನ್ನು ಕಂಡ್ರೆ ಅವನಿಗೆ ಆಗ್ತಾನೆ ಇರಲಿಲ್ಲ. ಅವನೇನು ಮಾಡೋನು, ಅವರಿಗೆ ತುಂಬ ಹಿಂಸೆ ಕೊಡೋದು, ಕೆಟ್ಟದಾಗಿ ವರ್ತನೆ ಮಾಡೋದು, ಈ ರೀತಿ ಮಾಡ್ತಾಯಿದ್ದ. ಈ ಲುಂಪಕನಿಗೆ ಏನು ಮಾಡಿದ್ರು, ಬಹಿಷ್ಕಾರ ಹಾಕಿ ಊರಿಂದ ಆಚೆಗೆ ಕಾಡಿಗೆ ಕಳಿಸ್ತಾರೆ ಲುಂಪಕನಿಗೆ. ಇವನೇನು ಮಾಡ್ತಾನೆ, ಲುಂಪಕ ತನ್ನ ಹೊಟ್ಟೆ ಹಸಿವಿಗೋಸ್ಕರ ಎಲ್ಲ ವಸ್ತುಗಳನ್ನು ಕದೀತಿದ್ದ. ತಿಂಡಿ ಸೇರಿದಂತೆ ಕೆಲವು ವಸ್ತುಗಳನ್ನೆಲ್ಲ ಕದೀತಿದ್ದ. ರಾಜ್ಯಕ್ಕೆ ಇವನಿಗೆ ಒಳಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಜನಗಳು. ಆದ್ದರಿಂದ ಇವನೇನು ಮಾಡ್ತಿದ್ದ, ರಾತ್ರಿ ವೇಳೆಗೆ ರಾಜ್ಯಕ್ಕೆ ನುಸುಳ್ತಿದ್ದ. ಅಂದರೆ ರಾಜ್ಯಕ್ಕೆ ನುಗ್ಗುತ್ತಾ ಇದ್ದ. ರಾತ್ರಿ ಹೊತ್ತು ನುಗ್ಬಿಟ್ಟು ಏನು ಮಾಡ್ತಿದ್ದ, ವಸ್ತುಗಳನ್ನೆಲ್ಲ ಕದ್ದು ಊಟ ಎಲ್ಲ ಕದೀತಾ ಇದ್ದ. ಆದ್ದರಿಂದ ಇವನು ಕಳ್ಳತನ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಇವನು ಏನು ಮಾಡಿದ್ರು, ರಾಜನ ಮಗ ಆದ್ರಿಂದ ಇವನಿಗೆ ಏನು ಮಾಡ್ತಿದ್ರು, ಜನಗಳು ಇವನ್ನ ಹಿಡಿದ್ರೂ ಬಿಡುಗಡೆ ಮಾಡ್ತಾಯಿದ್ರು. ರಾಜನ ಮಗ ಅಲ್ವಾ ಅಂತ ಬಿಡುಗಡೆ ಮಾಡ್ತಾಯಿದ್ರು. ಇವನು ಏನು ನಿಯಮಿತ ಅಂದರೆ ಏನು ಜೀವನದಲ್ಲಿ ಇವನು ಲುಂಪಕ ತನ್ನ ಜೀವನವನ್ನೆಲ್ಲ ನಿಯಮಿತವಾಗಿ ಏನು ಮಾಡ್ತಾ ಇದ್ದ ಅಂದರೆ ಹಸಿ ಮಾಂಸ ಮತ್ತು ಹಣ್ಣುಗಳನ್ನೆಲ್ಲ ತಿಂತಾ ಇದ್ದ. ಈ ಲುಂಪಕ ಒಂದು ದಿನ ಕಾಡಿನಲ್ಲಿ ಆಲದ ಮರದಡೆ ಕೂತಿರ್ತಾನೆ. ಅಲ್ಲಿ ದೇವತೆಗಳೆಲ್ಲ ದೇವತೆಗಳಿಗೆ ಪೂಜೆ ಎಲ್ಲ ಸಲ್ಲಿಸ್ತಾ ಇರ್ತಾರೆ. ಲುಂಪಕ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೋತಾನೆ ಆ ಆಲದ ಮರದ ಕೆಳಗಡೆ. ಅಲ್ಲಿ ವಾಸಿಸುತ್ತಿದ್ದ ಅವನು. ಈ ಒಂದು ಸಫಲ ಏಕಾದಶಿ ಬರೋದೇ ಡಿಸೆಂಬರ್ ತಿಂಗಳು ಅಥವಾ ನವಂಬರ್ ತಿಂಗಳು, ಇಲ್ಲ ಅಂದರೆ ಜನವರಿಲಿ ಬರುತ್ತೆ. ಆ ಮರದ ಕೆಳಗೆ ಇವನು ವಾಸ ಮಾಡೋಕ್ಕೆ ಶುರು ಮಾಡ್ದ ಲುಂಪಕ. ಅಂದರೆ ಚಂದ್ರನನ್ನು ಏಕಾದಶಿ ಎಂದು ಲುಂಪಕ ನಂಬಿದ್ದ. ಚಂದ್ರನೇ ಏಕಾದಶಿ ಅಂತ ನಂಬಿದ್ದ. ಅವನು ಆ ತಿಂಗಳಲ್ಲಿ ಬರುವಂಥದ್ದನ್ನು ಕಾಯ್ತಾ ಇದ್ದ, ಕ್ಷಣಿಸ್ತಾ ಇದ್ದ. ಆ ಚಂದ್ರನೇ ಏಕಾದಶಿ ಅಂತ ಲುಂಪಕ ವಾಸಿಸುತ್ತಿದ್ದ ಮರದಡೆ. ಆಯಾಸ ಮತ್ತು ದೌರ್ಬಲ್ಯದಿಂದಾಗಿ ಅವನು ಲುಂಪಕ ಏಕಾದಶಿಗೆ ಒಂದು ದಿನ ಮೊದಲೇ ಪ್ರಜ್ಞೆ ತಪ್ಪಿದನು. ಅಂದರೆ ಒಂದು ದಿನ ಪ್ರಜ್ಞೆ ತಪ್ಪಿದ ಅವನು ಏಕಾದಶಿ ಎಂದು. ಮಧ್ಯಾಹ್ನದ ವೇಳೆಯಲ್ಲಿ ಏನಾಯಿತು, ಅವನಿಗೆ ಪ್ರಜ್ಞೆ ಮರಳಿದನು. ಅವನಿಗೆ ತುಂಬ ಸುಸ್ತಾಗಿತ್ತು, ದುರ್ಬಲ ಆಗಿದ್ದ. ಅದರಿಂದ ಅವನಿಗೆ ಆ ದಿನ ಯಾವ ಪ್ರಾಣಿನೂ ಅವನು ಕೊಲ್ಲಕ್ಕಾಗಲಿಲ್ಲ ಅವನಿಗೆ. ಅಂದರೆ ಅವನು ತುಂಬ ಹೊಟ್ಟೆನ ಹಚ್ಕೊಂಡಿದ್ದ. ಅವತ್ತು ಅವನು ಏನೂ ತಿಂದಿರಲಿಲ್ಲ, ತುಂಬ ಹೊಟ್ಟೆನ ಹಚ್ಕೊಂಡಿದ್ದರಿಂದ ಅವನು ಅಂತಿಮವಾಗಿ ಅವನು ಏನು ಮಾಡ್ದ ಅಂದರೆ ಆ ಏಕಾದಶಿ ದಿನದಂದು ಅವನು ಹಣ್ಣುಗಳನ್ನು ಸೇವಿಸ್ದ. ಆ ರಾತ್ರಿ ಎಚ್ಚರವಾಗಿದ್ದು ಅವನು ಉಪವಾಸನ ಮತ್ತು ಎಚ್ಚರದಿಂದ ಯಾವ ಪ್ರಾಣಿನೂ ಅವನು ಎಚ್ಚರ ಆದಮೇಲೆ ಯಾವುದನ್ನೂ ಕೊಲ್ಲಿಲ್ಲ. ಅವನೇನು ಮಾಡ್ದ, ಸಫಲ ಏಕಾದಶಿ ದಿನ ಹಣ್ಣು ತಿಂದು ಉಪವಾಸ ಆಚರಣೆ ಮಾಡ್ದ ಅವನು. ಲುಂಪಕಂಗೆ ವಿಷ್ಣುವಿನ ಆಶೀರ್ವಾದ ಸಿಕ್ಬಿಡ್ತವತ್ತು. ಅವನು ಆ ಪೂಜೆ ಅವನು ಉಪವಾಸ ಮಾಡಿದ್ರಿಂದ ಆಲದ ಮರದಡೆ ಇದ್ದು ಅವನು ಏಕಾದಶಿ, ಚಂದ್ರನ ಬಿಂಬ ಏಕಾದಶಿ ಅಂತ ಅಂದ್ಕೊಂಡವನು ವ್ರತಾಚರಣೆ ಮಾಡಲಿಲ್ಲ ಅಂದರೂ ಅವತ್ತು ಉಪವಾಸ ಮಾಡ್ದ, ಪ್ರಾಣಿನ ಕೊಲ್ಲಿಲ್ಲ ಅವನು. ಆ ಒಂದು ಅವನು ಉಪವಾಸ ಮಾಡಿದ ವ್ರತನ ವಿಷ್ಣು ಸ್ವೀಕರಿಸ್ತು. ಅದನ್ನು ವಿಷ್ಣು ಏನು ಮಾಡ್ತು, ವಿಷ್ಣುಗೆ ತುಂಬ ಪ್ರಿಯ ಆದ ಲುಂಪಕ. ಆಮೇಲೆ ಏನಾಯಿತು, ಅವನು ತನ್ನ ರಾಜ್ಯಕ್ಕೆ ಮರಳಿದ. ಅವನು ರಾಜ್ಯಕ್ಕೆ ಲುಂಪಕ ಮರಳಿದ.
ವಿಷ್ಣು ಆಶೀರ್ವಾದದಿಂದ ಲುಂಪಕನು ಆಶೀರ್ವದಿಸಿದನು. ವಿಷ್ಣುವು ಆಶೀರ್ವದಿಸಿತು. ಮರುದಿನ ಏನು ಮಾಡ್ದ, ಬೆಳಗ್ಗೆ ಅವನು ಒಂದು ದೈವಿಕ ಕುದುರೆ ಬಂತು. ಅಲ್ಲಿಗೆ ಲುಂಪಕನ ಬಳಿ ನಿಂತ್ಕೋತು. ಬಂದು ದೈವಿಕ ಕುದುರೆ ಬಂದು ಲುಂಪಕನ ಮುಂದೆ ನಿಂತ್ಕೋತು. ಆ ಸಮಯದಲ್ಲಿ ಆಕಾಶದಿಂದ ಒಂದು ಧ್ವನಿ ಕೇಳಿಸ್ತವನಿಗೆ, ಓ ರಾಜಕುಮಾರ, ಭಗವಾನ್ ಮಧುಸೂದನನನ್ನು ಕರುಣೆಯಿಂದ ಮತ್ತು ಸಫಲ ಏಕಾದಶಿಯ ಪ್ರಭಾವದಿಂದ ನೀವು ನಿಮ್ಮ ರಾಜ್ಯವನ್ನು ಸ್ವೀಕರಿಸುತ್ತಿದ್ದೀರಾ ಮತ್ತು ಯಾವುದೇ ತೊಂದರೆ ಇಲ್ಲದೆ ಅಳುತ್ತೀರಿ. ನೀನು ತಂದೆಯ ಬಳಿಗೆ ಹಿಂದಿರುಗಿ ರಾಜ್ಯವನ್ನು ಆನಂದಿಸು. ಅವನು ಏನೂ ತೊಂದರೆ ಇಲ್ಲದೆ ನೀನು ರಾಜ್ಯನ ಆಳ್ತೀಯ, ನಿನ್ನ ತಂದೆಯ ಬಳಿ ನೀನು ಹೋಗ್ತೀಯ ಅಂತ ಆಕಾಶವಾಣಿ ಒಂದು ಕೇಳಿಸ್ತು. ಈ ಸೂಚನೆಗಳಿಗೆ ಅನುಗುಣವಾಗಿ ಲುಂಪಕ ತನ್ನ ತಂದೆಯ ಬಳಿಗೆ ಹಿಂದಿರುಗಿದನು ಮತ್ತು ರಾಜ್ಯವನ್ನು ಆಳುವ ಜವಾಬ್ದಾರಿಯನ್ನು ಒಪ್ಪಿಕೊಂಡನು. ತದನಂತರ ಅವನಿಗೆ ಸುಂದರವಾದ ಹೆಂಡತಿ ಮತ್ತು ಉತ್ತಮ ಪುತ್ರರು ಸ್ವೀಕರಿಸಿದರು. ಅವನೇನು ಮಾಡ್ದ, ಅವನಿಗೆ ಒಂದು ಸುಂದರವಾದ ಹೆಂಡತಿ ಸಿಕ್ತು, ರಾಜ್ಯ ಸಿಕ್ತು, ವಾಪಸ್ ಅವನಿಗೆ ಮಕ್ಕಳು ಎಲ್ಲ ಅವನಿಗೆ ಮಕ್ಕಳು ಜನಿಸಿದ್ರು ಅವನಿಗೆ. ಈ ಒಂದು ವಿಶೇಷವಾಗಿ ಅವನು ಆ ದಿನ ಉಪವಾಸ ಮಾಡಿ ಆಲ್ದರೆ ಮರ್ದಡೆ ಯಾವ ಪ್ರಾಣಿನೂ ಕೊಂಡೆ ಹಣ್ಣು ತಿಂದು ಅವನೊಂದು ವ್ರತನೇ ಆಚರಣೆ ಮಾಡಿದಂತೆ ಆಯಿತು. ಅದರಿಂದ ಈ ಸಫಲ ಏಕಾದಶಿ ಅಂದರೆ ಮಕ್ಕಳಿಗೆ ಸಫಲತೆ ಬರುತ್ತೆ. ನೀವು ಏನು ಕಳ್ಕೊಂಡಿರ್ತೀರಾ, ರಾಜ್ಯ ಕಳ್ಕೊಂಡಿರ್ತೀರಾ, ಆಸ್ತಿ ಕಳ್ಕೊಂಡಿರ್ತೀರಾ, ನೀವೇನು ಯಾರ ಹತ್ರನಾದರೂ ಏನಾದರೂ ಕೊಟ್ಬಿಟ್ಟು ಕಳ್ಕೊಂಡಿರ್ತೀರಾ, ಅದು ಮತ್ತೆ ಮರುಕಳಿಸೋದೇ ಈ ಸಫಲ ಏಕಾದಶಿ. ಅದರಿಂದ ನೀವು ಈ ಏಕಾದಶಿ ದಿನ ವಿಶೇಷವಾಗಿ ಉಪವಾಸ ಆಚರಣೆ ಮಾಡಬೇಕು. ನೋಡಿ, ವಿಷ್ಣು ಪೂಜೆ ಮಾಡಬೇಕು. ಸಫಲ ಎಂದರೆ ಅರ್ಥ ಸಮೃದ್ಧಿಯಾಗಿ ಇರುತ್ತೆ. ಏಕಾದಶಿ ಉಪವಾಸ ಆಚರಣೆ ಮಾಡಬೇಕು. ನಾಳೆ ಯಾರೂ ಅನ್ನನ ಸೇವಿಸಬಾರ್ದು, ದವಸ ಧಾನ್ಯಗಳನ್ನ ಸೇವಿಸಬಾರ್ದು. ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗೋಮಯ ಎಲ್ಲ ಹಾಕಿ ವಿಷ್ಣುವಿನ ಅಭಿಷೇಕ ಮಾಡಬೇಕು. ನೀವು ಮಹಾಶಿವನ ಅಭಿಷೇಕನೂ ಮಾಡಬೇಕು. ನೀವು ಪ್ರಭು ವಿಷ್ಣುವಿನ ಅಭಿಷೇಕ, ರಾಮನ ಸ್ಮರಣೆ ಮತ್ತು ಭಜನೆಗಳನ್ನೆಲ್ಲ ಮಾಡಬೇಕು. ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ದುಃಖಗಳು ಕೊನೆಗೊಳ್ತವೆ ನೋಡಿ. ಆಮೇಲೆ ಈ ಮೂಲಕ ನೀವು ಅದೃಷ್ಟ ಕೂಡ ಅನುಭವಿಸ್ತೀರ, ಅದೃಷ್ಟ ನಿಮಗೆ ಸಿಗತ್ತೆ. ಈ ರೀತಿ ನೀವು ಪೂಜೆ ಎಲ್ಲ ಉಪವಾಸ ಆಚರಣೆ ಮಾಡಿ ಸಮೃದ್ಧಿ ಮತ್ತು ಅದೃಷ್ಟದ ಬಾಗಿಲುಗಳು ತೆರೀತವೆ ನಿಮಗೋಸ್ಕರ. ಈ ರೀತಿ ಮಾಡೋದ್ರಿಂದ ಸಮೃದ್ಧಿ, ಯಶಸ್ಸು, ಅದೃಷ್ಟ. ನೋಡಿ, ನಾಳೆ ಏಕಾದಶಿ ಅಂದರೆ ನೀವು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಅಗತ್ಯವಿರೋ ಜನಗಳಿಗೆ ನೀವು ದಾನ ಮಾಡಬೇಕು. ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಗಳು ತೊಳೆದು ಮುಕ್ತಿಯನ್ನು ಪಡೆಯಬಹುದು ನೀವು ಎಂದು ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ಪೂಜೆ ಮಾಡೋರು ಸಾತ್ವಿಕ ಆಹಾರನೇ ಸೇವಿಸಬೇಕು. ನೀವು ಹಣ್ಣು ಹಂಪಲು ಹಾಗೂ ಬಾಳೆಹಣ್ಣನ್ನೇ ಸೇವಿಸಬೇಕು. ನೀವು ನಾಳೆ ನಾನು ಏನು ಮಾಡಬೇಕು ಅಂತ ನಿಮಗೆ ತಿಳಿಸಿದ್ದೀನಿ ಎಲ್ಲ. ಅಂದರೆ ನೀವು ಭಜನೆ ಎಲ್ಲ ಮಾಡಬೇಕು. ಸೂರ್ಯದೇವನಿಗೆ ವಿಶೇಷವಾಗಿ ನಾಳೆ ಅರ್ಘ್ಯ ಬಿಡಲೇಬೇಕು. ನೀವು ಅರ್ಘ್ಯ ಬಿಡೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಮನೆಯಲ್ಲಿ ಸಫಲತೆ ಸಿಗುತ್ತೆ. ಸಫಲ ಏಕಾದಶಿ ಅಂದರೆ ನೀವು ಬೇಗನೆ ಎದ್ದೊಳ್ಬೇಕು. ಬೇಗ ಎದ್ದು ಸೂರ್ಯದೇವನಿಗೆ ಅರ್ಘ್ಯ ಬಿಡಬೇಕು, ಉಪವಾಸನ ಆಚರಣೆ ಮಾಡಬೇಕು. ಮಕ್ಕಳಾದರೆ ಉಪವಾಸ ಆಚರಣೆ ಮಾಡೋದು ಬೇಡ, ಮಕ್ಕಳ ಕೈಲಾಗಲ್ಲ, ವಯಸ್ಸಾದವ್ರ ಕೈಲಾಗಲ್ಲ. ಮಕ್ಕಳು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಅವಲಕ್ಕಿಯನ್ನು ನೆನೆಸು ಸಿಹಿ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಹಾಕಿ ಕೊಡಿ ಮಕ್ಕಳಿಗೆ. ವಯಸ್ಸಾದವ್ರಿಗೂ ಇರೋದಕ್ಕಾಗೋದಿಲ್ಲ, ಅವರು ಏನಾದರೂ ಸ್ವಲ್ಪ ತಿನ್ಕೊಳ್ಳಿ ದವಸ ಧಾನ್ಯ ಬಿಟ್ಟು ಬೇರೆ. ಮತ್ತು ವಿಷ್ಣುಗೆ ನೀವು ನಾಳೆ ಹಳದಿ ಹೂಗಳಿಂದ ನೀವು ಅಲಂಕರಿಸಬೇಕು, ತುಳಸಿಯನ್ನು ಅರ್ಪಿಸಬೇಕು. ನೀವು ಒಂದೊಂದು ಮಂತ್ರಗಳನ್ನು ಹೇಳ್ತಾ ಅಷ್ಟೋತ್ತರನ ಹೇಳಿ ತುಳಸಿ ದಳನ ಅರ್ಪಿಸಬೇಕು. ನೀವು ಹಳದಿ ಹೂಗಳಾಗಿರಬೇಕು. ಮತ್ತು ವಿಷ್ಣುವಿಗೆ ಹಳದಿ ವಸ್ತ್ರವನ್ನು ಅರ್ಪಣೆ ಮಾಡಿ. ಮತ್ತು
ದೀಪ ನೈವೇದ್ಯ ಎಲ್ಲ ಮಾಡಬೇಕು. ತೆಂಗಿನಕಾಯಿ ಮತ್ತು ಅಡಿಕೆ, ವಿಳೆದೆಲೆ ಮತ್ತು ವಿಶೇಷವಾಗಿ ನೆಲ್ಲಿಕಾಯನ್ನು ಅರ್ಪಿಸಿ, ದಾಳಿಂಬೆ ನೆಲ್ಲಿಕಾಯನ್ನು ಸ್ವಾಮಿಗೆ ಅರ್ಪಿಸಿ, ನಿಮಗೆ ಸಫಲತೆ ಸಿಗುತ್ತೆ. ಪಂಚಾಮೃತ ಅಭಿಷೇಕ ಆಗಲಿ ಮೂಲಕ ಭಗವಂತನನ್ನು ನೀವು ಪೂಜಿಸಿ, ನಿಮಗೆ ವಿಶೇಷವಾಗಿ ಎಲ್ಲ ಅಭಿವೃದ್ಧಿ ಆಗತ್ತೆ. ಒಂದು ವಿಶೇಷವಾದ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರವನ್ನು ನೀವು 8 ಬಾರಿ ನೀವು ತುಳಸಿ ಮಣೆಯಿಂದ ನೀವು ಹೇಳ್ಕೊಳ್ಳಿ. ಬೆಳಗ್ಗೆ ಹಾಗೂ ಸಂಜೆ ಭಜನೆ ಆಚರಣೆ ಮಾಡಿ, ಕೀರ್ತನೆಗಳು, ಸ್ತೋತ್ರಗಳು, ಶ್ರೀಹರಿಯ ಹೆಸರಿನಲ್ಲಿ ಭಜನೆ ಮಾಡಬೇಕು ನೀವು. ಮತ್ತು ದ್ವಾದಶಿ ದಿನದಂದು ಉಪವಾಸ ಕೊನೆಗೊಳಿಸಿ, ಬ್ರಾಹ್ಮಣರಿಗೆ ಮತ್ತು ನಿರ್ಗತಿಗರಿಗೆ ಆಹಾರ, ದವಸ ಧಾನ್ಯ ಎಲ್ಲ ಕೊಡಿ ನೀವು ದ್ವಾದಶಿ ದಿನ. ಇದರ ನಂತರ ನೀವು ಸಹ ತಿನ್ನಬಹುದು, ತಿಂದ್ಬಿಟ್ಟು ನೀವು ಉಪವಾಸನ ಮುರಿಬೋದು. ಮಂತ್ರ ಮಾತ್ರ ಈ ರೀತಿ. ಮತ್ತು ಅಷ್ಟೋತ್ತರನ ನಾನು ಹೇಳ್ತೀನಿ ನೋಡಿ. ಅಷ್ಟೋತ್ತರನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು 108 ಬಾರಿ ಹೇಳಿಕೊಂಡು ಸ್ವಾಮಿಗೆ ಆರಾಧನೆ ಮಾಡಿ, ನಿಮಗೆಲ್ಲ ಸಫಲತೆ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ. ನಮಸ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.